ಮಸೆಪ್ಸಿದ್ದಾಳೆ ನಾನು. ಮಸ್ಕಿಟೋ ಬಂದ್ರೆ ಸ್ವಲ್ಪ ಕುತ್ಕೊಳ್ಳಿ ಬಿಡು. ಈಗ ಆಚೆ ಈಚೆ ಹೋದ್ರೆ ಮತ್ತೆ ಟಕ್ಲು ಆಗಿಬಿಡ್ತಿ. ಮಚ್ ಮಚ್ ಬೆಟರ್. ಸ್ವಲ್ಪ ಸೊಡ್ಡು ನೋಡುವ ಹಾಗೆ ಉಂಟು. ಒಬ್ಬದೇ ಯಾರನ್ನ ಇದು ಊರ್ಮಿಳಾ? ಅವ್ರು ನೋಡ್ತಾ ಇದ್ದಾರೆ ಅಂಕಲ್. ಕುನಾಫಾ ಪಿಸ್ತಾಚಿಯೋ ಚಾಕ್ಲೇಟ್ ಓಪನ್ ಮಾಡಿ ನೋಡುವ. ಈಗ ಉಂಟು ಫಿಲ್ಲಿಂಗ್ ಹಾಕೋರು. ಅವರ ಸ್ಪೂನ್ ಚಿಕ್ಕದೇನ ಹಾಕ್ಲೇ ಇಲ್ಲ, ಚೀಂಟಿದೆ. ಇದು ತೆಗ್ದಿಟ್ಟಿದ್ದಾರಂತೆ ನನ್ನ ಗಂಡ. ಇದು 2 ಬದನೆಕಾಯಿ ನೀಲವಾಗಿ ಉಂಟು. ವೆಲ್ಕಮ್ ಟು ಐಕಿಯಾ ದುಬೈ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅವಳು ಬ್ರಷ್ ಮಾಡ್ಲಿಕ್ಕೆ ಹೋಗಿದ್ದಾಳೆ ಫ್ಲೆವಿಟಾ. ಇಲ್ಲಿ ಗಿರಾಕಿ ಕಾಯ್ತಾ ಉಂಟು ಹೊರಗೆ. ಬಿಡೇ, ಬ್ರಷ್ ಮಾಡಿ ಬರ್ತಾರೆ. ಬ್ರೇಕ್ಫಾಸ್ಟ್ಗೆ ತಯಾರಿ ನಡೀತಾ ಉಂಟು. ಚಾ, ಜೀರಿಗೆ ಕಷಾಯ ಮಾಡಿದ್ದೇನೆ. ಹಾಗೂ ಸಿಂಪಲ್ ಆದ ಬ್ರೇಕ್ಫಾಸ್ಟ್ ಇವತ್ತು. ಚಪಾತಿ ಹಾಗೂ ಆಮ್ಲೆಟ್. ಪಿಂಪಲ್ಸ್ ಕಮ್ಮಿ ಮಾಡಲಿಕ್ಕೆ ಒಬ್ಬರು ಹೇಳಿದರು ಜೀರಿಗೆ ಕಷಾಯ ಕುಡೀರಿ ಅಂತೇಳಿ. ನನಗೆ ಪ್ಲೇನ್ ಜೀರಿಗೆ ಕಷಾಯ ಇಷ್ಟ, ಆದರೆ ಅವಳಿಗೆ ಹಾಲು ಹಾಕಿ ಮಾಡಿದರೆ ಇನ್ನೂ ಸಹ ಖುಷಿ ಆಗ್ತದೆ. ಅದಕ್ಕೆ ಹಾಲು ಹಾಕಿ ಮಾಡಿದ್ದೇನೆ ಇವತ್ತು. ಕ್ಯಾರನ ಹೇರ್ ಕಟ್ ಮೊನ್ನೆ ನಾನು ಮಾಡಿದ್ದೆ, ಅದು ಸರಿಯಾಗಲಿಲ್ಲ. ಅದಕ್ಕೆ ಇವತ್ತು ಫ್ಲೆವಿಟಾ ಮಾಡ್ತಾ ಇದ್ದಾಳೆ. ಅದು ಹೀಗೆ ಕಟ್ ಮಾಡುದು, ಎದುರು ಬಂದು ಮತ್ತೆ ಈಚೆ ಸ್ವಲ್ಪ ಲಾಂಗ್ ಇರ್ತದಲ್ಲ. ಅದು ಯಾಕೆ ಇಲ್ಲಿ ಸೆಂಟರ್ ಶಾಕ್ ಆಗಿ ನಿಲ್ತಾ ಉಂಟು ಗೊತ್ತಿಲ್ಲ. ಮೊನ್ನೆ ಕಟ್ ಮಾಡಿದ ನಂತರ ಅದು ಹಾಗೆ ನಿಲ್ತಾ ಉಂಟು. ಅದು ಜಾಸ್ತಿ ಕಟ್ ಆಗಿದೆ. ಹೌದಾ? ನಾನು ಬೋನಿ ಮಾಡ್ಲಿಕ್ಕೆ ಹೋದದ್ದು ಅದನ್ನು. ಕಣ್ಮುಚ್ಚಿಗೆಯು ಮಸೆಪ್ಸಿದ್ದಾಳೆ ನಾನು. ಸ್ವಲ್ಪ ಸ್ಮೈಲ್ ಮಾಡಮ್ಮ. ಮಸ್ಕಿಟೋ ಬಂದ್ರೆ ಸ್ವಲ್ಪ ಕುತ್ಕೊಳ್ಳಿ ಬಿಡು. ಈಗ ಆಚೆ ಈಚೆ ಹೋದ್ರೆ ಮತ್ತೆ ಟಕ್ಲು ಆಗಿಬಿಡ್ತಿ. ಎಂತ ಮಗ ಹೀಗೆ ಬಾತಿದೆ ಮುಖ, ಗೂರೈಸಿದ್ದಾಳೆ. ಒಬ್ಬೋ ಇಲ್ಲಿ ಸ್ವಲ್ಪ ಕಟ್ ಮಾಡ್ಬೇಕಾ? ಹಾ, ಮಾಡಿ. ಒಬ್ಬದೇ ಅಪ್ಪೋ ಅಮ್ಮ ಬಿಕ್ಕಿದ್ರೆ ಈಗ ಕೆಳಗಿನ ಬರ್ತದೆ. ಸ್ವಲ್ಪ ಮಗ ಶೇಪ್ ಕೊಡು. ಈಗ ನೋಡಿ ನೋಡಮ್ಮ ಸುಂದರಿ, ಇನ್ನು ಆಚೆ ಈಚೆ ಕಟ್ ಮಾಡ್ಬೇಕಾ ನೋಡಿ. ಸ್ವಲ್ಪ ಹೊತ್ತು ಫಿನಿಶ್ ಆಯ್ತು. ಸ್ವಲ್ಪ ಹೊತ್ತು ಕಿ ಫಿನಿಶ್ ಆಯ್ತು. ಸಿಟ್ಟು ಮಾಡುದಿಲ್ಲ, ಕೂದಲು ಕಟ್ ಮಾಡೋರು ಸ್ಟ್ಯಾಂಡ್ ಮಾಡುದು. ನಮ್ಮವ್ರ ಕಾಲ ಮೇಲೆ ಕೂತಿದ್ದಾರೆ. ಒಬ್ಬದೇ ಅಯ್ಯೇ ಸೇಲೆ. ಈಗ ಸ್ವಲ್ಪ ಬೆಟರ್ ಆಯ್ತಾ? ಮಚ್ ಮಚ್ ಬೆಟರ್. ಸ್ವಲ್ಪ ಸೊಡ್ಡು ನೋಡುವ ಹಾಗೆ ಉಂಟು. ಒಬ್ಬದೇ ಸೇಲೆ. Kiara, wait. This smile is only for Flavit auntie, right Kiara? ಆಯ್ತಾ, ನಾವು ಹೋಗು ಆಂಟಿ ಒಟ್ಟಿಗೆ. ಅಮ್ಮದು ಜುಟ್ಟು ಹಿಡಿದು ಮಲಗಬೇಡ ಇನ್ನು ಆಂಟಿ ಫ್ಲೆವಿಟ್ ಆಂಟಿ ಜುಟ್ಟು ಹಿಡಿ. ಹೌದು, ಫ್ಲೆವಿಟ್ ಆಂಟಿ ಜುಟ್ಟು ಉದ್ದ ಉಂಟು, ಆರಾಮದಲ್ಲಿ ತೆಗಿಬಹುದು. ಸರಿ ಹಿಡಿ ಆಯ್ತಾ? ಇದು ಪರ್ಫೆಕ್ಟ್. ಹಂಗೆ ಆದ್ರೂ ಹೀಗೆ ಕೂದಲು ಇರ್ತಿದ್ರೆ ಸ್ಟ್ರೇಟ್ನಿಂಗ್ 10,000 ಉಳಿತಿತ್ತು. ಯಾರನ್ನ ಇದು ಊರ್ಮಿಳಾ? ಚಲುವೆ ಊರ್ವಶಿ ಯಾರಮ್ಮ ಇದು ಊರ್ಮಿಳಾ? ಇದೆಂತ? ಕಾಚಿಪುಳಿ. ಏ ಬೇಡ ಒಬ್ಬ, ಸಾಕು ಹಾಕಿದೆ. ನೆಕ್ಕಾ? ಅವಳಿಗೆ ಶೀತ ರೋಗ, ನೆಕ್ಕಿಗೆ ಹಾಕಿದ, ಅದಕ್ಕೆ ಹಾಗೆ ಹೇಳುದು.
ಕಾಚಿ ಪುಡಿ ಫಿಶ್ ಫ್ರೈಗೆ ರೆಡಿ ಆಗ್ತಾ ಉಂಟು ಮಸಾಲ. ಮಧ್ಯಾಹ್ನದ ಭೋಜನೆಗೆ ರೆಡಿ ಮಾಡ್ತಾ ಇದ್ದಾನೆ ಟೊಮ್ಯಾಟೊ ಸಾರ್ ಹಾಗೂ ಮೀನ್ ಫ್ರೈ. ಒಳ್ಳೆ ಕಾಂಬಿನೇಷನ್ ಅಲ್ಲ? ನಂದಂತೂ ಫೇವ್ರೇಟ್. ಫ್ಲೆವಿಟಾಗಿ ಸಹ ತುಂಬಾ ಇಷ್ಟ. ಯಾರ್ದಾದ್ರೂ ಫೇವ್ರೇಟ್ ಇದ್ರೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ. ಫ್ಲೆವಿಟಾನ ಡ್ಯಾಡಿ ಫ್ಲೆವಿಟಾಗೆ ಕಾಲ್ ಮಾಡಿದ್ರು. ಕಾಲ್ ಮಾಡುವಾಗ ಕಿಯಾರ್ ಹತ್ರ ಮಾತಾಡ್ತಾರೆ. ಅವರಿಬ್ಬರ ಕಾನ್ವರ್ಸೇಷನ್ ನೋಡ್ಲಿಕ್ಕೆ ಅಂತೂ ಸೂಪರ್ ಆಗಿರ್ತದೆ ಆಯ್ತಾ. ಅವ್ರು ನೋಡ್ತಾ ಇದ್ದಾರೆ ಅಂಕಲ್. ಅವ್ರು ಮಾಡಿದ್ರಂತೆ ಈ ವರ್ಷಕ್ಕೆ ಮೂತು. ಇದೊಂದು ವೈರಲ್ ಚಾಕ್ಲೇಟ್ ಆಯ್ತಾ, ಕುನಾಫಾ ಪಿಸ್ತಾಚಿಯೋ ಚಾಕ್ಲೇಟ್. ಈಗಂತೂ ತುಂಬಾ ಕಂಪನೀಸ್ ಬಂದಿದೆ, ಆದ್ರೆ ಒರಿಜಿನಲ್ ಫಿಕ್ಸ್ ನವರ್ದು. ನಾನು ಇನ್ನೊಂದು ಕಾಂಪಿಟೇಟರ್ದು ತಗೊಂಡು ಬಂದೇನೆ. ಈ ಚಾಕ್ಲೇಟ್ ಓಪನ್ ಮಾಡ್ಲಿಕ್ಕೆ ಟಕಟಕ ಮಾಡಿ ಓಪನ್ ಮಾಡ್ತಾರೆ ನೇಲ್ಸ್ ಅಲ್ಲಿ. ನನ್ನ ಹತ್ರ ನೇಲ್ಸ್ ಇಲ್ಲಲ್ಲ, ಆದ್ರೆ ಒಂದು ಆಸೆ ಟಕಟಕ ಮಾಡುವ ಅಂತಲೇ ಆಯ್ತು. ಈ ಕುನಾಫಾ ಪಿಸ್ತಾಚಿಯೋ ಚಾಕ್ಲೇಟ್ ಎಷ್ಟು ವೈರಲ್ ಆಗಿದೆ ಅಂದ್ರೆ ಈಗ ಇಡೀ ಲೋಕದಲ್ಲಿ ಪಿಸ್ತಾದು ಶಾರ್ಟೇಜ್ ಆಗಿದಂತೆ, ಅಷ್ಟು ವೈರಲ್ ಆಗಿದೆ ಈ ಚಾಕ್ಲೇಟ್. ಓಕೆ, ಅದೇ ತಿನ್ನುವ. ವೇಸ್ಟ್ ಯಾಕೆ ಮಾಡುದು? ವೇಸ್ಟ್ ಮಾಡ್ಲಿಕ್ಕಿಲ್ಲ, ಬಿದ್ದಿದೆ ಒಂದು ಬಲ್ಬ್ ಆಲ್ರೆಡಿ. ಫಿಲ್ಲಿಂಗ್ ಹೆಚ್ಚು ಇಲ್ಲ. ಫಿಲ್ಲಿಂಗ್ ಹಾಕುವವರು ಅವರ ಸ್ಪೂನ್ ಚಿಕ್ಕದೇನ ಹಾಕಲೇ ಇಲ್ಲ, ಸೀಂಟಿದೆ, ತಪ್ಪವಿಲ್ಲ. ಈಗ ಹಾಕಿ ಎಳ್ದಿದ್ದಾರೆ. ಫಿಲ್ಲಿಂಗ್ ಇಲ್ಲ, ಎಲ್ಲ ಒಳ್ಳೆ ಫಿಲ್ಲಿಂಗ್ ಇದ್ರೆ ಒಳ್ಳೆ. ಪಿಸ್ತಾಚಿಯೋ ಕ್ರೀಮ್ ಕೂಡ ಇಲ್ಲ, ಜಾಸ್ತಿ ಹಾಕ್ಬೇಕು ಆಕ್ಚುಲಿ. ಚಾಕ್ಲೇಟ್ ಇವಳಂತೂ ಹೇಳುದೇ ಬೇಡ. ಫ್ಲೆವಿಟಾ ಬಂದ್ರೆ ಫ್ಲೆವಿಟಾದ ಹಿಂದೆವೇ ಫ್ಲೆವಿಟಾನ ಬೀಲಾಗಿ ತಿರ್ಗಿಕೊಂಡಿರ್ತಾಳೆ. ಫ್ಲೆವಿಟಾ ಆಂಟಿ ಇಲ್ಲಿ ಮಸಾಜ್ ಮಾಡಿ, ಅಲ್ಲಿ ಮಸಾಜ್ ಮಾಡಿ, ಇಡೀ ದಿನ ಮಸಾಜಿಂಗ್ ಇವಳ್ದು. ಸಂಜೆ ಸ್ನಾಕ್ಸಿಗೆ ನಮ್ಮ ಮನೆ ಹತ್ರ ಇರುವ ಬೇಕರಿಯಿಂದ ಒಂದು ಬನ್ ತಂದಾರೆ ಆಯ್ತಾ ಹಸ್ಬೆಂಡ್. ಬನ್ ಒಳಗೆ ಒಂದು ಪೀಸ್ ಸಾಸೇಜ್. ಚಾ ಕಾಫಿ ಎಲ್ಲ ಕುಡ್ದಾದ ಮೇಲೆ ಎಲ್ಲರೂ ಸಹ ಹೊರಟಿದ್ದೇವೆ ದುಬೈಲಿರುವ ಐಕ್ಯ. ಇದು ಫೆಸ್ಟಿವಲ್ ಮಾಲ್ ಅಲ್ಲಿ ಇರುವುದು. ಎಲ್ಲರೂ ಸಹ ಐಕ್ಯ ನೋಡಿ ಬರುವ ಅಂತೇಳಿ ಹೊರಟಿದ್ದೇವೆ. ಇಷ್ಟು ಹೂವ ನೋಡಿ ನಂಗೆ ಸ್ವಲ್ಪ ಡೌಟ್ ಬಂತು. ನಾನು ಸ್ವಲ್ಪ ಚೆಕಿಂಗ್ ಮಾಡಿದೆ. ಎಲ್ಲ ಗಿಡಗಳು ಒರಿಜಿನಲ್ ಆಯ್ತಾ, ತುಂಬಾ ಚಂದ ಕಾಣ್ತಾ ಉಂಟಲ್ಲ. ಐಕ್ಯಗೆ ಹೋಗುವವ್ರಿಗೆ ಫ್ರೀ ಲಾಕರ್ ಫೆಸಿಲಿಟೀಸ್ ಉಂಟು. ತಮ್ಮ ಬಿರ್ಕ್ ಬಿಜಾರಿಗಳನ್ನೆಲ್ಲ ಇದ್ರೊಳಗೆ ಇಟ್ಟು ಕೈ ಬೀಸಿಕೊಂಡು ಸೀದಾ ಒಳಗೆ ಹೋಗ್ಬೋದು. ಇದು ಫುಲ್ 1 BHK ಮನೆಯನ್ನು ಹೇಗೆ ಸೆಟಪ್ ಮಾಡ್ಬೋದು ಅಂತೇಳಿ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹೀಗೆವೇ ನಮ್ಮ ಮನೆ ಸಹ ಕಾಣಬೇಕು, ನಮ್ಮ ಡ್ರೀಮ್ ಹೌಸ್ ಆಗ್ಬೇಕಂದ್ರೆ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇರಬೇಕು. ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇದ್ರೆ ಡಿಟ್ಟು ಸೇಮ್ ಟು ಸೇಮೇ ನಮ್ಮ ಮನೆಗೆ ಸಹ ಮಾಡಿ ಕೊಡ್ತಾರೆ. ಕಿಚನ್ ಸೆಟಪ್ ನೋಡುವಾಗ ಅಡಿಗೆ ಮಾಡಿದವ್ರಿಗೆ ಸಹ ಮಾಡುವ ಅಂತೇಳಿ ಆಗ್ತದೆ. ಇದಕ್ಕೆ 18,428 ಅಂದ್ರೆ ಕ್ಲೋಸ್ ಟು 4 lakhs. ಬಟ್ ಚೆನ್ನಾಗಿ ಇಲ್ಲಿ ಕಾಣುವ ಪ್ರತಿಯೊಂದಕ್ಕೆ ಸಪರೇಟ್ ಆದ ರೇಟ್ ಆಯ್ತಾ. ಈ ಗ್ಲಾಸ್ ಇಂದ ಹಿಡಿದು ಟಿಶ್ಯೂ ವರೆಗೆ ಎಲ್ಲದಕ್ಕೂ ರೇಟ್ ಹಾಕಿರ್ತಾರೆ. ಹಾಲ್ ಸೆಟಪ್ ಅಂತೂ ಒಂದರಿಂದ ಒಂದು ಮೇಲೆತ್ತು ತುಂಬಾ ಕೋಜಿಯಾಗಿ ಚಂದ ಸೆಟಪ್ ಮಾಡಿಟ್ಟಿದ್ರು. ಇದು ಒನ್ ಆಫ್ ದ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಂತೇಳಿ ಹೇಳ್ಬೋದು. ಹಿಂದಿಯಲ್ಲಿ ಹೇಳ್ತಾರಲ್ಲ, ಜೋ ದಿಕ್ತಾ ಹೈ ವೋ ಬಿಕ್ತಾ ಹೈ, ಅಂದ್ರೆ ಎಂತ ಕಾಣ್ತದೆ ಅದೇ ಮಾರಿ ಹೋಗ್ತದೆ ಅಂತೇಳಿ. ಜನರಿಗೆ ಎಷ್ಟು ಚಂದ ಮಾಡಿ ಪ್ರೆಸೆಂಟ್ ಮಾಡಿ ಇಡ್ತಾರೆ ಅಷ್ಟು ಬೇಗ ಅದು ಪ್ರಾಡಕ್ಟ್ ಮಾರಿ ಹೋಗ್ತದೆ. ಉಲ್ಟಾ ಸಹ ಮಾಡ್ಬೋದು, ಇದರಲ್ಲಿ ಇಡ್ಬೋದು. ಲವಿಟ ಇಡ್ಲಿ ಬೇಕಾ? ಇಡ್ಲಿ 10ಕ್ಕೆ 3.
ಇದು ಕಪ್ ಕೇಕ್ಸಿಗೆ ಮಾಡುವ ಆಮ್ಲೆಟ್. ಅದು ಸಹ ಮಾಡ್ತಾರೆ 9 dirhams ಅದಕ್ಕೆ. ಪ್ಲಾಂಕ್ಸ್ ಎಲ್ಲ ಇಟ್ಟ ಪ್ಲಾಂಕ್ಸ್ ಇದರಿಂದಲೇ. ನಮ್ಮ ಮನೆಯಲ್ಲಿ ಹಾಲಲ್ಲಿ ಗಿಡಗಳನ್ನೆಲ್ಲ ನಾನು ಈ ಪ್ಲಾಂಕ್ಸ್ ಅಲ್ಲಿ ಇಟ್ಟಿದ್ದೇನೆ ಆಯ್ತಾ. ಆ ಪ್ಲಾಂಕ್ಸ್ ನಾನು ಇಲ್ಲಿಂದಲೇ ತಕೊಂಡದು, ಇಲ್ಲಿಂದ ತಕೊಂಡು ಮತ್ತೆ ನನ್ನ ಹಸ್ಬೆಂಡ್ ಫಿಕ್ಸ್ ಮಾಡಿದ್ದು. ಡೈನಿಂಗ್ ಏರಿಯಾ ಸೆಟ್ ಅಪ್ ವಿತ್ ಕಿಚನ್ ಒಂದೊಂದು ನೋಡಾಗಂತೂ ಹೇಳುದೇ ಬೇಡ, ಸೀದಾ ಕೊಂಡೋಗುವಂತಲೇ ಆಗ್ತದೆ. ರೇಟ್ ನೋಡುವಾಗ ಬಿಟ್ಟು ಹೋಗುವಂತಲೇ ಆಗ್ತದೆ. ಆದ್ರೆ ಸತ್ಯ ಹೇಳ್ಬೇಕಾದ್ರೆ ಈಗಿನ ಕಾಲದಲ್ಲಿ ಮಾಡಿಸೋದಕ್ಕಿಂತ ಹೀಗೆ ರೆಡಿಮೇಡ್ ತಕೊಂಡು ಸೆಟಪ್ ಮಾಡುದೇನೆ ಈಸಿ, ಸುಲಭ, ಎಂತ ತಲೆ ಬಿಸಿ ಇಲ್ಲ. ಒಂದೊಂದು ಟ್ಯಾಗ್ ನೋಡುವಾಗ ತುಂಬಾ ಎಕ್ಸ್ಪೆನ್ಸಿವ್ ಕಾಣ್ತದೆ, ಆದ್ರೆ ನಾವು ಮಾಡಿಸೋದಾದ್ರೆ ಅವರಿಗೆ ಫೋನ್ ಮಾಡುದು, 10 ಸರ್ತಿ ಮಂಡೆ ಬೆಚ್ಚ ತಕೊಳ್ಳೋದು, ಡಾಕ್ಟರ್ಗೆ ಹೋಗುದು, ಅದೆಲ್ಲ ಚಾರ್ಜಸ್ ಎಲ್ಲ ಸೇರುವಾಗ ಈ ಪ್ರೈಸ್ ಟ್ಯಾಗ್ ಒಟ್ಟಿಗೆ ಮ್ಯಾಚ್ ಆಗ್ತದೆ. ಈ ಕಿಚನ್ ಸೆಟಪ್ ಅಲ್ಲಿ ಎಲ್ಲ ಇನ್ಕ್ಲೂಡೆಡ್, ಓವನ್, ಫ್ರಿಡ್ಜ್, ಸ್ಟೋರೇಜ್ ಎಲ್ಲ. ತೆಗ್ದಿಟ್ಟಿದ್ದಾರಂತೆ ನನ್ನ ಗಂಡ, ಕೊಡ್ಬೇಕು. ಇದು 2 ಬದನೆಕಾಯಿ ನೀಲವಾಗಿ ಉಂಟು, ಹೀಗೆ ಓಪನ್ ಇಟ್ಟಿದ್ದಾರೆ. ಇದು ಫುಲ್ ಸೆಟಪ್ ಒಟ್ಟಿಗೆ. ಬೆಡ್ರೂಮ್ ಸೆಟಪ್ ಅಂತೂ ಹೇಳುದೇ ಬೇಡ, ತುಂಬಾ ವೆರೈಟೀಸ್ ಉಂಟು. ನಿಮಗೆ ಗಟ್ಟಿ ಬೆಡ್ ಬೇಕಾ, ಸಾಫ್ಟ್ ಬೇಕಾ, ಇಬ್ಬರು ಮಲಗಿಕಾ, 4 ಜನ ಮಲಗಿಕಾ, ಲೈಟ್ ಒಟ್ಟಿಗೆ ಬೇಕಾ, ಲೈಟ್ ಇಲ್ಲದೆ ಬೇಕಾ, ವೆರೈಟಿಯೋ ವೆರೈಟಿ. ಮಕ್ಕಳಿಗಂತೂ ಹೇಳುದೇ ಬೇಡ, ಇಷ್ಟು ಒಳ್ಳೆ ಫ್ಯಾನ್ಸಿ ಬೆಡ್ ಕೊಟ್ಟು ಬಿಟ್ರೆ ಮತ್ತೆ ನಾಳೆ ಶಾಲೆಗೆ ನಾವೇ ಹೋಗ್ಬೇಕಾಗುದು. ಲೈಟ್ಸ್ ಕಲೆಕ್ಷನ್ಸ್ ಅಂತೂ ಹೇಳುದೇ ಬೇಡ, ಮನೆ ಮಾಡುದಾದ್ರೆ ಇಲ್ಲಿ ಒಂದು ರೌಂಡ್ ಹೊಡೆದು ಬಿಡಿ ಆಯ್ತಾ. ಇಂಡಿಯಾದಲ್ಲಿ ಸಹ ತುಂಬಾ ಕಡೆ ಈಗ ಐಕ್ಯ ಬಂದಿದೆ, ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಮಕ್ಕಳ ಬೆಡ್ರೂಮ್ ಎಷ್ಟು ಇನೋವೇಟಿವ್ ರೀತಿಯಲ್ಲಿ ಮಾಡ್ತಾರೆ ನೋಡಿ. ಹೀಗೆಲ್ಲ ಬೆಡ್ರೂಮ್ ಮಾಡಿ ಕೊಟ್ರೆ ಮಕ್ಕಳು ಬೆಡ್ರೂಮ್ ಇಂದ ಹೊರಗೆ ಬರ್ಲಿಕ್ಕಿಲ್ಲ. ಒಬ್ಬರು ಹಾವು ಹಿಡ್ದಿದ್ದಾರೆ, ಒಬ್ಬರು ಕರಡಿ ಹಿಡ್ದಿದ್ದಾರೆ. ಯಬ್ಬಾ, ಇವನ ಬಾಯಿ ಭಯಂಕರ ಉಂಟು. ಏನ್ ಮಗ ಈ ಹಾವಿಗೆ ನಿತ್ರಾಣವ? ಅಯ್ಯ ಅವಳು ನೋಡಿ, ಇವರಿಗೆ ಬಲವೇ ಅಲ್ಲ ಇಷ್ಟು ದೊಡ್ಡ ಕರಡಿಗೆ. ನಿತ್ರಾಣ, ವೀಕ್ನೆಸ್. ನಾನು ಬೇಯಿಸ್ಲಿಕ್ಕೆ ಇಟ್ಟದ ನೀನು? ಆಗ್ತದೆ. ಕಾಟನ್ ಬಾಕ್ಸ್ಗೆ ಸಹ ಇಲ್ಲಿ 250 ರೂಪಾಯಿ, 300 ರೂಪಾಯಿ. ಒಂದು ಒಳ್ಳೆದಾದ ಇಂಗ್ಲಿಷ್ ಹೆಸರು ಕೊಟ್ಟಿದ್ದಾರೆ, ಮೂವಿಂಗ್ ಬಾಕ್ಸ್ ಅಂತೇಳಿ ಹೇಳಿ. ಕಾಟನ್ ಬಾಕ್ಸ್ 350 ರೂಪಾಯಿಗೆ ಮಾಡ್ತಿದ್ದಾರೆ. ಮನೆಯೆಲ್ಲ ಶಿಫ್ಟ್ ಆಗಬೇಕಾದ್ರೆ ಅದನ್ನು ತಗೊಳ್ಬೋದು. ಮನೆಯನ್ನು ಚಂದ ಕಾಣಿಸಲು ಲೈಟ್ ಇರಲಿ, ಹೋಮ್ ಡೆಕೋರ್ ಇರಲಿ, ಇಲ್ಲದ್ರೆ ಏನಾದರೂ ಐಟಮ್ಸ್ ಇರಲಿ, ಎಲ್ಲ ಇಲ್ಲಿ ಸಿಗ್ತದೆ. ನಮಗೆ ಶಾಕ್ ಆಗ್ತದೆ, ಈಗೆಲ್ಲ ಮಾಡಿ ಮನೆಯನ್ನು ಡೆಕೋರೇಟ್ ಮಾಡ್ಬೋದಾ ಅಂತೇಳಿ. ಅಂತ ಐಟಮ್ಸ್ನು ಇಲ್ಲಿ ಸಿಗ್ತದೆ. ಇಷ್ಟೋರಿಗೆ ನೋಡಿದ ಎಲ್ಲ ಐಟಮ್ಸ್ಗೆ ಟ್ಯಾಗ್ ಇರ್ತದೆ ಆಯ್ತಾ. ಟ್ಯಾಗ್ ಅಲ್ಲಿ ನಂಬರ್ ಇರ್ತದೆ. ಕೆಲವು ದೊಡ್ಡ ದೊಡ್ಡ ಐಟಮ್ಸ್ ಅನ್ನು ಅಲ್ಲಿ ಡಿಸ್ಪ್ಲೇ ಅಲ್ಲಿ ಇಡುವುದಿಲ್ಲ. ಸೊ ಅಂತ ಐಟಮ್ಸ್ ಕೋಡ್ ಅನ್ನು ನಾವೊಂದು ಫೋಟೋ ತೆಗೆದು ಇಟ್ಟು ಇಲ್ಲಿ ಶೆಲ್ಫ್ ಅಲ್ಲಿ ಹುಡುಕ್ಬೇಕು, ಮತ್ತೆ ಅದರ ಬಿಲ್ಲಿಂಗ್ ಮಾಡಬೇಕು. ಫೆಸ್ಟಿವಲ್ ಮಾಲ್ ದುಬೈ ಅಂತೂ ಹೇಳುದೇ ಬೇಡ, ಲೈಟಿಂಗ್ಸ್ ಎಲ್ಲ ಹಾಕಿ ಒಳ್ಳೆ ಜಿಗ್ಗ ಮಾಡಿದ್ದಾರೆ. ಐಸ್ ಕ್ರೀಮ್ ಲಕ್ಸುರಿ ಬ್ರ್ಯಾಂಡ್ ತಿನ್ನು ಮಗ, ಇವತ್ತೇ ಖಾಲಿ ಆಗಿ ಸಾಕು. ಊರೆಲ್ಲ ಸುತ್ತಿ ಆಯ್ತು, ಇನ್ನು ಸೀದಾ ವಾಪಸ್ ಮನೆಗೆ. ಮೂಗಲ್ಲಿ ಬರ್ತಾ ಉಂಟು ಮಗ ಐಸ್ ಕ್ರೀಮ್. ಇವತ್ತಿನ ದಿನ ಗಮ್ಮತ್ತಾಯ್ತು. ಇನ್ನು ಮೂವಿ ನೋಡ್ತಾ ಡಿನ್ನರ್ ಮಾಡಿಕೊಂಡು ಮಲಗುದಷ್ಟೇ. ಡಿನ್ನರ್ಗೆ ನಾವು KFC ಆರ್ಡರ್ ಮಾಡಿದೆವು. ಇಲ್ಲಿಯ KFCಯ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಯ್ತಾ ಇಂಡಿಯಾದಕ್ಕಿಂತ. ಇಲ್ಲಿ ಬಂದ್ರೆ ಅಂತೂ ಟ್ರೈ ಮಾಡಿಯೇ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟರಿಗೆ ಟೇಕ್ ಕೇರ್, ಬಾಯ್ ಬಾಯ್. Here we meet once again.